ಮಂಗಳೂರು ಬಂದು ಬೆಂಗಳೂರು ಸ್ಟೈಲ್ ತಿನ್ನೋಂಥ ವ್ಯಕ್ತಿ ನಾನು ಒಬ್ಬನೇ ಅನ್ಸುತ್ತೆ. ಬೇರೆ ಯಾರು ಟ್ರೈ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆ ಕೊರಿಯಂಡ್ರು ಮತ್ತು ಲೆಮನ್ ಫ್ಲೇವರು ಆನ್ ದ ಪಾಯಿಂಟಲ್ಲಿದೆ. ಸ್ವಲ್ಪ ತಿಕ್ಕಿದ್ಬಿಟ್ಟು ಕ್ರೇಜಿ ಇರುತ್ತೆ. ತುಂಬ ದಿನ ಆಗಿತ್ತು ಈ ಥರ ಒಂದು ವೆಜ್ ಬಿರಿಯಾನಿ ತಿಂದು. ಅಷ್ಟೇ ತಿಂತಾ ಇರಬೇಕು, ಮನೆಗೆ ಏನೋ ತಗೊಂಡೋಗ್ತೀವ. ಹಲೋ ನಮಸ್ಕಾರ, ನಾನು ಸಂತು. ಇವತ್ತು ನಾನೆಲ್ಲಿದ್ದೀನಪ್ಪ ಅಂದ್ರೆ ಮುರುಡೇಶ್ವರ ದೇವ್ರ ದರ್ಶನ ಮಾಡ್ಕೊಂಡು ನೈಟ್ ಒಂದೊಳ್ಳೆ ಡಿನ್ನರ್ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವ್ದಪ್ಪ ಅಂದ್ರೆ ಭಟ್ಕಳದಲ್ಲಿರುವಂತ ಪಾಕಶಾಲಾ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದೊಳ್ಳೆ ಫ್ಯಾಮಿಲಿ ಡೈನಿಂಗ್ ಅಲ್ಲಿ ಫುಡ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂತ ಜಾಗದ ಬಗ್ಗೆ ನಾನು ಹೇಳೋದೇ ಬೇಡ. ಒಳಗಡೆ ಹೋಗೋಣ, ನಮ್ಮ ಬೆಂಗಳೂರು ಶೈಲಿಯ ಫುಡ್ಸ್ ನ ಟ್ರೈ ಮಾಡೋಣ, ಮತ್ತೆ ಬೇರೆ ಏನೇನು ಸಿಗುತ್ತೋ ಅದನ್ನು ಟ್ರೈ ಮಾಡೋಣ. ಮಂಗಳೂರು ಅಂತಂದ್ರೆ ಐಸ್ ಕ್ರೀಮ್ ಕೂಡ ಸಿಗುತ್ತೆ, ಅದನ್ನು ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಪಾಕಶಾಲಾದಲ್ಲಿ ಐಸ್ ಕ್ರೀಮ್ ತಿಂತ ಫುಡ್ಸ್ ನ ಟ್ರೈ ಮಾಡೋಣ. ಅಂತೂ ಒಂದು ಮಾನ್ಸೂನ್ ರೈಡ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಬಂದು ನೋಡಿದ್ರೆ ಎಲ್ಲ ಕಡೆ ಲ್ಯಾಂಡ್ ಸ್ಲೈಡ್ಸು, ಅಲ್ಲಿ ದಾರಿನೇ ಕರೆಕ್ಟಾಗಿರಲಿಲ್ಲ. ಮಧ್ಯಾಹ್ನ ಅಂತೂ ಪರದಾಟ ಆಗೋಯ್ತು, ಸರಿಯಾಗಿ ಊಟನೇ ಸಿಗಲಿಲ್ಲ ಅನ್ನೋದಕ್ಕಿಂತ ಊಟ ಟೈಮ್ಗೆ ನಾವು ಬರೋಕ್ಕಾಗಲಿಲ್ಲ, ಅಷ್ಟು ಮಳೆ ನಾವು ಬಂದಿರೋಂಥ ಟೈಮಲ್ಲಿ. ಸೊ ಇಲ್ಲಿ ನಾನು ಹುಡುಕ್ತಾ ಇದ್ದಾಗ ಫಿಶ್ಶು ವೆರೈಟಿ ತುಂಬ ಸಿಗುತ್ತೆ ಅಂತ ಕೇಳಿದ್ರು. ದೇವಸ್ಥಾನಕ್ಕೆ ಬಂದಿದ್ದೀನಿ, ಫಿಶ್ ಎಲ್ಲ ಬೇಡ, ಏನಾದರೂ ವೆಜ್ ಟೈಪಲ್ಲಿ ತಿನ್ನೋಣ ಅಂತಂದಾಗ ನನಗೆ ಕಂಡು ಬಿದ್ದಿದ್ದೇನೆ ಪಾಕಶಾಲಾ. ಬೆಂಗಳೂರು ಆಲ್ಮೋಸ್ಟ್ ಎಲ್ಲ ಕಡೆನೂ ಈ ಒಂದು ಬ್ರಾಂಚ್ ಇದೆ. ಸೊ ಇಲ್ಲೂ ಒಂದು ಬ್ರಾಂಚ್ ಇತ್ತು, ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಇರುತ್ತೆ ಅಂತಲೇ ಬಂದಿದ್ದೀನಿ. ಐಟಮ್ ಬಂದಾಗಿದೆ ಲೆಮನ್ ಕೊರಿಂಡರ್ ಸೂಪು, ಈ ಕಡೆ ಪೆಪ್ಪರ್ ಮಶ್ರೂಮ್ ಡ್ರೈ, ಬೇಬಿ ಕಾರ್ನ್ ಟಿಕ್ಕ. ಫಸ್ಟ್ ನಾವು ಸೂಪಿಂದ ಸ್ಟಾರ್ಟ್ ಮಾಡೋಣ. ಲೆಮನ್ ಕೊರಿಂಡರ್ ಸೂಪ್, ಆಹಾ ಸಿಕ್ಕಾಬಟ್ಟೆ ಕೊರಿಯಂಡರ್, ಹಂಗೆ ಟೊಮೊಟೊ ಕೂಡ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಹಂಗೆ ತಗೊಂಡು ಕುಡಿಯೋಣ. ಬಿಸಿ ಸೂಪು. ಆ ಕೊರಿಯಂಡ್ರು ಮತ್ತು ಲೆಮನ್ ಫ್ಲೇವರು ಆನ್ ದ ಪಾಯಿಂಟಲ್ಲಿದೆ. ಫಸ್ಟು ಒಂದು ಬಾಯಿಗೆ ಇಟ್ಟ ತಕ್ಷಣ ಹುಳಿ ಟಪಕ್ಕಂತ ಬಾಯಿಗೆ ಹೊಡಿಯುತ್ತೆ. ಒಂದು ರೀಬೂಸ್ಟ್ ಅಂತಲೇ ಹೇಳ್ತೀನಿ. ಸ್ವಲ್ಪ ತಿಕ್ಕಿದ್ಬಿಟ್ಟು ಕ್ರೇಜಿ ಇರುತ್ತೆ, ಈಗಲೂ ಮಜವಾಗಿದೆ. ಪೇಸ್ಟ್ ಇರುತ್ತಲ್ಲ, ಶುಂಠಿ ಪೇಸ್ಟ್ ಇರುತ್ತಲ್ಲ, ಅದ್ರದ್ದೊಂದು ಫ್ಲೇವರ್ ಗೊತ್ತಾಗುತ್ತೆ. ಜೊತೆಗೆ ಆ ಸೋಯಾ ಸಾಸ್ ಹಾಕಿರ್ತಾರಲ್ಲ, ಅದು ಕೂಡ ಲೈಟಾಗೆ ಬಿಟ್ಟು ಗೊತ್ತಾಗುತ್ತೆ. ಬಟ್ ಟೇಸ್ಟು ಸಖತ್ತಾಗಿದೆ. ಒಂದು ಬೆಸ್ಟ್ ಸ್ಟಾರ್ಟು ಸೂಪ್. ನೆಕ್ಸ್ಟು ಮಶ್ರೂಮ್ ಪೆಪ್ಪರ್ ಡ್ರೈ. ಇತ್ತೀಚೆಗೆ ಕಲರ್ ಬಂದ್ ಮಾಡಿದ್ಮೇಲೆ ಒರಿಜಿನಲ್ ಕಲರ್ ಕಾಣಿಸ್ತಾ ಇದೆ, ಪೆಪ್ಪರ್ ಕಲರು, ಆ ಡಾರ್ಕ್ ಕಲರು. ಸಿಕ್ಕಾಬಟ್ಟೆ ಆನಿಯನ್ನು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಕೊಟ್ಟಿರ್ತಾರೆ. ತಿನ್ನೋಣ. ಆ ಪೆಪ್ಪರ್ ಘಾಟು ಗೊತ್ತಾಗ್ತಾ ಇದೆ. ಅದ್ರ ಜೊತೆ ಹಾಕಿರೋಂಥ ಕ್ಯಾಪ್ಸಿಕಮ್ಮು, ಆ ಆನಿಯನ್ನು, ಜೊತೆ ಕರ್ಬೇವಿನ ಸೊಪ್ಪು, ಆ ಫ್ಲೇವರ್ ಕೂಡ ಲೈಟಾಗಿ ಇನ್ಫ್ಯೂಸ್ ಆಗಿರುತ್ತೆ. ಲೈಟಾಗಿ ಸ್ಪೈಸಿಯಾಗಿ ಏನು ತಿಂತಾಯಿದ್ರೆ ಮಜಾ ಇರುತ್ತೆ. ಬಿಕಾಸ್ ಯಾಕಂದರೆ ಆಚೆ ವೆದರ್ ಹಂಗೆ ಇದೆ, ಸಿಕ್ಕಾಬಟ್ಟೆ ಮಳೆ, ಆಚೆ ಕಾಲಿಡೋಕ್ಕಾಗಲ್ಲ. ಇವಾಗಲೂ ಕೂಡ ಆಚೆ ಹೆವಿ ಮಳೆ ಹೋಗ್ತಾ ಇದೆ. ಅಂಥ ಒಂದು ವೆದರಲ್ಲಿ ಈ ಥರ ಸ್ಪೈಸಿಯಾಗಿ ಬಿಸಿಯಾಗಿ ತಿನ್ನೋಕ್ಕಂತಾರೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಹೌದಾ, ಎಷ್ಟು ಬೇಬಿ ಕಾರ್ನು ಟಿಕ್ಕ, ಆ ಸ್ಮೋಕಿ ಕಾರ್ನರು, ಆ ತಂದೂರಿ ಚೆನ್ನಾಗಿ ಇದಾಗಿರುತ್ತಲ್ಲ, ನೋಡ್ಬೇಕಾದ್ರೆ ಚೆನ್ನಾಗಿದೆ. ಪನ್ನೀರು ಮಜಾ ಇರುತ್ತೆ. ಬಟ್ ಬೇಬಿ ಕಾರ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಔಟ್ಲೈ ನೋಡ್ತಾ ಇದ್ರೆ ಅಷ್ಟು ಸಖತ್ತಾಗಿದೆ. ತಿನ್ನೋಣ. ಆ ಸ್ಮೋಕಿ ಕಾರ್ನರ್ ಫ್ಲೇವರು ಲೈಟಾಗಿ ಗೊತ್ತಾಗುತ್ತೆ. ಅದ್ರಲ್ಲಿ ಹಾಕಿರೋಂಥ ಔಟರ್ ಲೇಯರ್ ಮಸಾಲ ಮ್ಯಾರಿನೇಷನು ಮಜಾ ಇದೆ. ಆ ಸ್ಮೋಕಿ ಕಾರ್ನರ್ ಜೊತೆಗೆ ತಿನ್ಬೇಕಾದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಆ ಕಾರ್ನ್ ಫ್ಲೇವರ್ನ ಲೈಟಾಗಿ ಆ ಮಸಾಲ ಮರ್ಜ್ ಮಾಡ್ತಾ ಇದೆ. ಪನ್ನೀರು ಇಂಥ ಇದು ಕೂಡ ಮಜಾ ಇದೆ, ಇದು ಕೂಡ ಟ್ರೈ ಮಾಡ್ಬೋದು. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು, ಸ್ವಲ್ಪ ಆನಿಯನ್ನು ಎಲ್ಲನ ಹಾಕ್ಕೊಂಡು ತಿಂದರೆ ಮಜಾ. ದೊಡ್ಡ ಪೀಸು, ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಒಂದು ಪೀಸ್ ನನಗೆ ತಗೊಂಡು ಅದ್ರ ಜೊತೆಗೆ ಲೈಟಾಗಿ ಕ್ಯಾಪ್ಸಿಕಮ್ಮು, ಜೊತೆಗೆ ಆನಿಯನ್ನು. ಮಜಾ. ನಿಜ ಪನ್ನೀರ್ಗಿಂತ ಇದು ಕೂಡ ಚೆನ್ನಾಗಿರುತ್ತೆ. ಪನ್ನೀರ್ ಟ್ರೈ ಮಾಡಿರ್ತೀರ,
ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಐಟಮ್ ಬರಬೇಕು, ಮೇನ್ ಕೋರ್ಸು ಬರಲಿ. ಬಂದೇ ಬಿಡ್ತು. ಸೊ ಇದನ್ನ ಸೈಡ್ಗಿಟ್ಟು ಮೇನ್ ಕೋರ್ಸ್ ಕಡೆ ಹೋಗೋಣ. ಕಡಾಯಿ ಪನ್ನೀರು, ಬಟರ್ ಕುಲ್ಚಾ, ವೆಜ್ ಬಿರಿಯಾನಿ. ಡೆಸರ್ಟು ಯಾವ್ದು ಚೆನ್ನಾಗಿದೆ? ಫಲೂಡಾ ಕೊಡಿ. ಚಾಕ್ಲೇಟ್ ಫ್ಲೇವರ್ಲಿ ಯಾವುದು ಚೆನ್ನಾಗಿದೆ? ನಟ್ ಸಂಡೇ ಕೊಟ್ಬಿಡಿ. ಓಕೆ. ಐಟಮ್ ಬಂತು. ಬಟರ್ ಕುಲ್ಚಾ ಸಿಕ್ಕಾಬಟ್ಟೆ. ಆ ಬಟರ್ ಕಾಣಿಸ್ತಾ ಇದೆ ನೋಡಿ, ಒಂದು ಪೀಸ್ ಹಾಕ್ಕೊಳ್ಳೋಣ. ಹಂಗೆ ಕಡಾಯಿ ಪನ್ನೀರು, ಮೇಲ್ಗಡೆ ಪನ್ನೀರ್ನ ತುರಿದ್ಬಿಟ್ಟು ಹಾಕಿರ್ತಾರೆ, ಒಳಗಡೆ ಪನ್ನೀರ್ ಸಿಕ್ಕಾಬಟ್ಟೆ ಪನ್ನೀರ್ ಹಾಕಿದ್ದಾರೆ. ಇಬ್ಬರು ಆರಾಮಾಗಿ ತಿನ್ಬೋದು ಅನಿಸುತ್ತೆ, ಅಷ್ಟು ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ. ಫಸ್ಟು ಈ ಬಟರ್ ಕುಲ್ಚಾನ ಹಂಗೆ ಮುರ್ಕೊಂಡು, ಆ ಡಿಸ್ಪ್ಲೇ ಅಂತೂ ಮಜಾ ಇದೆ. ಆ ಕೊತ್ತಂಬರಿ ಉದಿಸಿರ್ತಾರೆ ಮತ್ತು ಕ್ಯಾರೆಟ್ ಉದಿಸಿರ್ತಾರೆ, ನೋಡಬೇಕಾದ್ರೆ ಮಜಾ ಇದೆ. ಬಿಸಿ ಬಿಸಿ ತಿನ್ನೋಣ. ನಿಜ ಮಜಾ ಇದೆ. ಆ ಪನ್ನೀರ್ ಫ್ಲೇವರು, ಆ ಪನ್ನೀರನ್ನ ತೊಗೊಂಡಿದ್ದರಿಂದ ಎಕ್ಸ್ಟ್ರಾ ಗೊತ್ತಾಗ್ತಾ ಇದೆ. ಮಜಾ ಅಂತಲೇ ಹೇಳ್ತೀನಿ. ಬಟರ್ ಕುಲ್ಚಾಗೆ ಒಂದು ಒಳ್ಳೆ ಕಾಂಬಿನೇಷನು. ಆ ತಿಕ್ಕ ಗ್ರೇವಿ, ಲೈಟಾಗಿ ಸ್ವಲ್ಪ ಪನ್ನೀರು, ಅದ್ರ ಜೊತೆಗೆ ಲೈಟಾಗಿ ಕ್ಯಾಪ್ಸಿಕಮ್ ಹಾಕಿರ್ತಾರಲ್ಲ, ಅದ್ರ ಫ್ಲೇವರ್ ಲೈಟಾಗಿ ಗೊತ್ತಾಗುತ್ತೆ. ಸ್ವಲ್ಪ ಲೈಟ್ ಸ್ಪೈಸಿ, ಮೈಲ್ಡ್ ಸ್ಪೈಸಿ, ಮಜಾ ಇದೆ. ನಾನು ಹೇಳಿದಾಗ ಆ ಒಂದು ಗ್ರೇವಿ, ತಿಕ್ಕ ಗ್ರೇವಿ, ಆ ಒಂದು ಮಸಾಲ ಕನ್ಸಿಸ್ಟೆನ್ಸಿ ಈ ಕುಲ್ಚಾಗೆ ಫುಲ್ಲು ಅಂಟ್ಕೊಳ್ಳುತ್ತೆ. ಜಗಿಬೇಕಾದ್ರೆ ಲೈಟಾಗಿ ಬೂಸ್ಟ್ ಆಗ್ತಾ ಹೋಗುತ್ತೆ. ಆ ಒಂದು ಖಾರ ಆಗಲಿ, ಆ ಒಂದು ಮಸಾಲ ಫ್ಲೇವರ್ ಆಗಲಿ ನಿಧಾನಕ್ಕೆ ಇಳಿತಾ ಹೋಗುತ್ತೆ. ಮಜವಾಗಿದೆ, ಮಸ್ಟ್ ಟ್ರೈ. ಸುಮಾರು ಕಡೆ ಕುಲ್ಚಾ ಟ್ರೈ ಮಾಡಿದ್ದೀನಿ, ಬಟ್ ಎಲ್ಲ ಕಡೆ ಆರೋದ್ಮೇಲೆ ತಂದು ಕೊಡ್ತಾರೆ, ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ಬಿಸಿ ಬಿಸಿ ಕುಲ್ಚಾ ಕೀಳ್ಬೇಕಾದ್ರೆ ಒಂದು ಸಾಫ್ಟಾಗಿ ಕಿತ್ಕೊಂಡು ತಿನ್ನೋಕ್ಕೆ ಮಜಾ ಇರುತ್ತೆ. ಆರೋದ್ಮೇಲೆ ಒಳ್ಳೆ ರಬ್ಬರ್ ಇದ್ದಂಗೆ ಇರುತ್ತೆ. ರಬ್ಬರ್ ತಿಂದು 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 ಬೇಜಾರಾಗಿತ್ತು. ಬೆಸ್ಟ್ ಆಗಿದೆ. ಫೈನಲಾಗಿ ವೆಜ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಸರ್, ಟ್ರೈ ಮಾಡಿ ಅಂತ ಹೇಳಿದರು. ಆಹಾ ಬಿಸಿ ಬಿಸಿ, ಎಲ್ಲನೂ ಬಿಸಿಯಾಗಿ ತಿನ್ನೋಕ್ಕೆ ಒಂದು ಖುಷಿ. ಸಖತ್ತಾಗಿದೆ. ಸಿಕ್ಕಾಬಟ್ಟೆ ಮಸಾಲ ಭರಿತವಾಗಿರುವಂಥ ಒಂದು ಬಾಸುಮತಿ ರೈಸಲ್ಲಿ ಮಾಡಿರುವಂಥ ವೆಜ್ ಬಿರಿಯಾನಿ. ತುಂಬ ದಿನ ಆಗಿತ್ತು ಈ ಥರ ಒಂದು ವೆಜ್ ಬಿರಿಯಾನಿ ತಿಂದು. ಮಜಾ ಇದೆ. ಆ ತರಕಾರಿ ಫ್ಲೇವರು ಆ ಪ್ರತಿಯೊಂದು ಬೈಟಲ್ಲಿ ಸಿಗ್ತಾ ಇದ್ದಾಗ ಮೊದಲೇ ಬಾಸುಮತಿ ರೈಸ್ ಅಂತ ಸಿಕ್ಕಾಬಟ್ಟೆ ಇಷ್ಟ. ಅದರಲ್ಲಿ ಈ ಥರ ಸಿಕ್ಕಾಬಟ್ಟೆ ತರಕಾರಿ ಹಾಕಿ ಒಂದೊಳ್ಳೆ ಮಸಾಲ ಭರಿತವಾಗಿರೋಂಥ ರೈಸ್ ತಿಂತಾಯಿದ್ರೆ ಅದ್ಭುತ. ಈ ಥರ ಒಂದು ಬಿರಿಯಾನಿ ಸಿಕ್ಬಿಟ್ಟು ಅಂತ ನಾನು ದೊಡ್ಡ ಫ್ಯಾನ್ ಆಗಿಬಿಡ್ತೀನಿ. ರೆಗ್ಯುಲರ್ ವಿಸಿಟ್ ಮಾಡಿಬಿಡ್ತೀನಿ. ಅದು ನಾನ್ ವೆಜ್ಜಲ್ಲಿ. ವೆಜ್ಜಲ್ಲೇ ನಾನ್ ವೆಜ್ ಥರ ಈಕ್ವಲ್ ಕ್ವಾಂಟಿಟಿಯಲ್ಲಿ ಈಕ್ವಲ್ ಟೇಸ್ಟಲ್ಲಿ ಕೊಡ್ತಾ ಇದ್ದಾರೆ. ನಿಜ ಗ್ರೇಟು. ಇದಂತೂ ಚಿಕ್ಕವರಿಂದ ದೊಡ್ಡವ್ರಿಗೂ ಪಕ್ಕ ಇಷ್ಟ ಆಗುತ್ತೆ, ಅಷ್ಟು ಸಖತ್ತಾಗಿದೆ. ಲಾಸ್ಟೊಂದು ಬೈಟ್ ಮಾಡಿ ನಾನು ಐಸ್ ಕ್ರೀಮ್ ಹೇಳಿದ್ದೀನಿ, ನಾನು ತೊಗೊಂಡು ಟೇಸ್ಟ್ ಮಾಡಬೇಕು. ಇಲ್ಲಿಗೆ ಬಂದಮೇಲೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಐಸ್ ಕ್ರೀಮು ಗಡ್ಬಡ್ಡೆಲ್ಲ ಸಿಕ್ಕಾಬಟ್ಟೆ ಫೇಮಸ್ಸು. ಹಾಟ್ ಚಾಕ್ಲೇಟ್ ನೆಟ್ ಸಂಡೇ ಫಲೂಡಾ ಅಷ್ಟೇ ತಿಂತಾ ಇರಬೇಕು. ಕೊನೆಗೆ ಏನೋ ತೊಗೊಂಡೋಗ್ತೀವ, ಐಸ್ ಕ್ರೀಮ್ ತೊಗೊಂಡೋಗ್ಬೋದು. ಬೆಸ್ಟ್ ಫಿನಿಶು. ಎರಡೆರಡು ಐಟಮು ಐಸ್ ಕ್ರೀಮಲ್ಲಿ ತಿನ್ನೋಕ್ಕೆ ಮಜಾ. ಇದು ತಿಕ್ಕ ಲೈಟ್ ಶೇಕ್ ಜೊತೆಗೆ ಐಸ್ ಕ್ರೀಮ್ ಮೇಲ್ಗಡೆ ಸ್ಕೂಪ್ ಹಾಕಿ ಕೊಟ್ಟಿರ್ತಾರೆ. ಐಸ್ ಕ್ರೀಮ್ ಎಕ್ಸ್ಟ್ರಾ ತೊಗೊಂಡು ಹಂಗೆ ಲೈಟಾಗಿ ಕುಡಿಯೋದ ತಿನ್ನೋದ ಎರಡೂ ಮಾಡೋಣ. ಒಬ್ಬವ ಐಸ್ ಕ್ರೀಮ್ ಫಸ್ಟ್ ಟೈಮ್ ಬಾಯಿಗಿಟ್ರೆ ಅಲ್ಲೂ ಜುಮ್ ಅಂದ್ಬಿಡುತ್ತೆ, ಕರೆಂಟ್ ಹೊಡೆದಂಗೆ. ಐಸ್ ಕ್ರೀಮು, ಮಿಲ್ಕ್ ಶೇಕು, ಲೈಟಾಗಿ ಸಿಗೋವಂಥ ಒಂದು ದ್ರಾಕ್ಷಿ ಮತ್ತು ಒಂದಷ್ಟು ಡ್ರೈ ಫ್ರೂಟ್ಸು, ಇದು ಸ್ಲೈಸು ಮಜಾ ಇದೆ. ಮೇಲ್ಗಡೆ ಬಾದಾಮ್ ಕೂಡ ಹಾಕಿದ್ದಾರೆ, ಅದ್ರ ಫ್ಲೇವರ್ ಕೂಡ ಗೊತ್ತಾಗುತ್ತೆ ಒಳಗಡೆಯಿಂದ. ಹೂ ಸಿಕ್ಕಾಬಟ್ಟೆ ಡ್ರೈ ಫ್ರೂಟ್ಸು, ಫ್ರೈ ಮಾಡಿ ಹಾಕಿರೋಂಥ ಡ್ರೈ ಫ್ರೂಟ್ಸು. ಹಂಗೆ ಆ್ಯಪಲ್ ಕೂಡ ಚಿಕ್ಕ ಸ್ಲೈಸ್ ಇದೆ,
ತಿನ್ನೋಣ. ಬೆಸ್ಟು ಫಲೂಡ. ಗಡ್ಬ ಟ್ರೈ ಮಾಡೋಣ ಅಂದ್ಕೊಂಡೆ, ಲಾಸ್ಟ್ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಫಲೂಡ ತಂದು ಕೊಟ್ಮೇಲೆ ಗೊತ್ತಾಯ್ತು ನಾನು ಫಲೂಡ ಆರ್ಡ್ರ್ ಮಾಡಿದ್ದೀನಿ ಅಂತ. ನಿಜ ಚೆನ್ನಾಗಿದೆ, ಜಾಸ್ತಿ ಸ್ವೀಟ್ ಆಗಿರಲ್ಲ. ಒಂದು ಮಿಲ್ಕ್ ಶೇಕ್ ಜೊತೆಗೆ ಒಂದು ಡ್ರೈ ಫ್ರೂಟ್ಸು, ಒಂದು ಒಳಗಡೆ ಹಾಕಿರೋಂಥ ಫ್ರೂಟ್ಸು ಮತ್ತು ಆ ಶಾವ್ಗೆ ಮಜಾ ಇದೆ ಅಂತಲೇ ಹೇಳ್ತೀನಿ. ಬೆಸ್ಟ್ ಆಗಿದೆ. ಹಾಟ್ ಚಾಕ್ಲೇಟ್ ನಟ್ಸ್ ಸಂಡೆ, ಸಿಕ್ಕಾಬಟ್ಟೆ ಗೋಡಂಬಿ, ಐಸ್ ಕ್ರೀಮು, ಹಂಗೆ ಲೈಟಾಗಿ ಚಾಕ್ಲೇಟು ಚಿಕ್ಕ ಚಿಕ್ಕ ಚಾಕ್ಲೇಟ್ ಬೀನ್ ಹಾಕಿದ್ದಾರೆ. ಹಂಗೆ ತಗೊಂಡು ವಾವ್, ಆ ಚಾಕ್ಲೇಟ್ ಫ್ಲೇವರ್ ಅಂತ ಸಿಕ್ಕಾಬಟ್ಟೆ ಇದೆ ಕೆಳಗಡೆ ಬಾಟಮಲ್ಲಿ. ತಿನ್ನೋಣ. ಸಿಕ್ಕಾಬಟ್ಟೆ ನಟ್ಸು ಮತ್ತು ಚಿಕ್ಕ ಚಿಕ್ಕ ಒಂದು ಚಾಕ್ಲೇಟ್ ಇನ್ನು ಹಾಕಿರ್ತಾರೆ, ಮತ್ತು ಒಳಗಡೆ ಬಾಟಮಲ್ಲಿ ಸಿಕ್ಕಾಬಟ್ಟೆ ಚಾಕ್ಲೇಟ್ ಇದೆ, ಮೇಲ್ಗಡೆ ಐಸ್ ಕ್ರೀಮು. ಕ್ರೇಜಿ ಅಂತಲೇ ಹೇಳ್ತೀನಿ. ಒಂದು ಒಳ್ಳೆ ಕಾಂಬಿನೇಷನು. ಫಿನಿಶ್ಗಂತೂ ಫಲೂಡ ಆಗಲಿ, ಇದು ಐಸ್ ಕ್ರೀಮ್ ಆಗಲಿ ನೆಕ್ಸ್ಟ್ ಲೆವೆಲ್ಲು. ಬೆಸ್ಟ್ ಫಿನಿಶ್ ಆಗಿರುತ್ತೆ. ಆರಾಮಾಗಿ ಒಂದು 2-3 ತಿನ್ಕೊಂಡು ಹೋಗ್ಬೋದು. ನಿಜ ಮಜಾ ಇದೆ. ಸ್ವೀಟ್ನೆಸ್ ಜಾಸ್ತಿ ಇಷ್ಟಪಡ್ತೀನಿ ಅಂದರೆ ಇದನ್ನ ಒಳ್ಳೆ. ಸ್ವೀಟ್ನೆಸ್ ನಂಗೆ ಕಮ್ಮಿ ಬೇಕಂತಂದರೆ ಫಲೂಡಾಗಿ ಹೋಗ್ಬಿಡಿ, ಅದು ಕಮ್ಮಿ ಸ್ವೀಟ್ ಇದೆ, ಅದು ಕೂಡ ಮಜಾ ಇದೆ, ಬೆಸ್ಟಾಗಿರುತ್ತೆ. ಸೊ ಈ ಒಂದು ಜಾಗದ ಬಗ್ಗೆ ಹೇಳಿದ್ರೆ, ಮುರುಡೇಶ್ವರದಿಂದ ಜಸ್ಟ್ 5 ಕಿಲೋಮೀಟರ್ ದೂರದಲ್ಲಿರುವಂಥ ಪಾಕಶಾಲಾ, ಭಟ್ಕಳದಿಂದ ಒಂದು ಅರ್ಧ ಕಿಲೋಮೀಟರ್, ಭಟ್ಕಳ ಊರೊಳಗಡೆ ಬರುವಂಥ ಒಂದು ಜಾಗ. ಹೈವೇ ಬಂದು ಮುರುಡೇಶ್ವರ ಟು ಉಡುಪಿ ಹೋಗುವಂಥ ಒಂದು ಹೈವೇಲೆ ಬರುವಂಥ ಜಾಗ. ನಿಮಗೆ ಗೂಗಲ್ ಕೂಡ ಇದ್ರ ಲೊಕೇಶನ್ ಸಿಗ್ಬಿಡುತ್ತೆ, ಪಾಕಶಾಲಾ ಮುರುಡೇಶ್ವರ ಅಂತ. ಬರೀ ಊಟಕ್ಕಂತಲೇ ಅಲ್ಲ, ಮಲ್ಕೊಳ್ಳೋಕೆ ಕೂಡ ಜಾಗ ಸಿಗುತ್ತೆ. ಮೇಲ್ಗಡೆ ಒಂದು ಒಳ್ಳೆ ಸಖತ್ತಾಗಿರುವಂಥ ರೂಮ್ನ ಮೇಂಟೈನ್ ಮಾಡ್ಕೊಂಡ್ಬರ್ತಾರೆ ವಿತ್ AC. ಫ್ಯಾಮಿಲೀಸ್ ಬಂದ್ರಂತೂ ಸಖತ್ತಾಗಿರುವಂಥ ರೂಮ್ ಉಳ್ಕೊಂಡು ಕೆಳಗಡೆ ಬಂದು AC ಡೈನಿಂಗಲ್ಲಿ ಫುಡ್ನ ತಿನ್ಕೊಂಡು ಆರಾಮಾಗಿ ದೇವಸ್ಥಾನ ಸುತ್ತಮುತ್ತ ನೋಡಿಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು. ನಿಜ ಒಂದೊಳ್ಳೆ ವೆದರ್ ನೋಡ್ಕೊಬನ್ನಿ. ನಮ್ಮ ಥರ ಈ ಥರ ಸೈಕ್ ವೆದರ್ಲಿ ಬಂದರೆ ಮೈಂಡ್ ಸೆಟ್ಟು ಸೈಕ್ ಆಗ್ಬಿಡುತ್ತೆ, ಆವತ್ತಿನ ಡೇನೇ ವೇಸ್ಟ್ ಆಗ್ಬಿಡುತ್ತೆ. ಸೊ ಈ ಒಂದು ಜಾಗದ ಬಗ್ಗೆ ಆಲ್ರೆಡಿ ಹೇಳ್ದಂಗೆ ನಮ್ಮ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಬೇಜಾನ್ ಬ್ರಾಂಚಸ್ ಇದೆ. ಎಲ್ಲ ಬ್ರಾಂಚಲ್ಲೂ ಸೇಮ್ ಕ್ವಾಂಟಿಟಿ ಟೇಸ್ಟ್ನ ಮೇಂಟೈನ್ ಮಾಡ್ತಾ ಇರಲಿಲ್ಲ ಅನ್ನೋ ಡೌಟ್ ಇತ್ತು. ಯಾಕಂದರೆ ಬೆಂಗಳೂರು ಒಂದು 2-3 ಬ್ರಾಂಚಲ್ಲಿ ನಾನು ಟ್ರೈ ಮಾಡಿದ್ದೆ. ಸೊ ಅಲ್ಲೂ ಟೇಸ್ಟ್ ಇಷ್ಟ ಆಗಿತ್ತು. ನಮ್ಮ ಬೆಂಗಳೂರಲ್ಲಿ ಏನು ಸಿಗುತ್ತೋ ಅದೇ ಥರದ ಫುಡ್ನಲ್ಲಿ ಸರ್ವ್ ಮಾಡ್ಕೊಂಬರ್ತಾಯಿದ್ದಾರೆ. ಬೆಂಗಳೂರು ಬಿಟ್ಟು ಈ ಕಡೆ ಬಂದುಬಿಟ್ಟು ಬೆಂಗಳೂರು ಫುಡ್ ತಿನ್ನೋಕ್ಕೆ ಜಾಗ ಇಲ್ಲ ಅಂತ ಹುಡುಕ್ಬೇಡಿ, ಬನ್ನಿ ಟ್ರೈ ಮಾಡಿ, ನಿಜ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಯಾವ್ದಾದ್ರು ಪಾಕಶಾಲೆ ಬೇರೆ ಬ್ರಾಂಚಲ್ಲಿ ಟ್ರೈ ಮಾಡಿದ್ದು ನಿಮ್ಗೆ ಇಷ್ಟ ಆಗಿತ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ತಿಳಿಸಿ. ನೀವು ಈ ಸೈಡ್ ಬಂದರೆ, ಮುರುಡೇಶ್ವರ ಸೈಡ್ ಬಂದರೆ ಮಸ್ಟ್ ವಿಸಿಟ್ ಮಾಡಿ ಒಂದು ಜಾಗದಲ್ಲಿ. ಫ್ಯಾಮಿಲಿ ಜೊತೆ ಬಂದ್ರಂತೂ ನಿಜ ಇಷ್ಟ ಆಗುತ್ತೆ. ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ನಾನು ಟ್ರೈ ಮಾಡಿದಂಥ ಎಲ್ಲ ಐಟಮಲ್ಲಿ ವೆಜ್ ಬಿರಿಯಾನಿ ಮಸ್ಟ್ ರೆಕಮೆಂಡು, ಬಟರ್ ಕುಲ್ಚಾ ಅಲ್ಟಿಮೇಟು, ಜೊತೆಗೆ ಸ್ಟಾರ್ಟರ್ಸಲ್ಲಿ ಇದು ಮಶ್ರೂಮ್ ಪೆಪ್ಪರ್ ಡ್ರೈ ಕೂಡ ಮಜಾ ಇತ್ತು. ಅದಾದಮೇಲೆ ಬೇಬಿಕಾರ್ನ್ ತಂದೂರಿ ಟಿಕ್ಕಾ ಕೂಡ ಮಜಾ ಇತ್ತು. ಸೂಪ್ ಕೂಡ ಟ್ರೈ ಮಾಡ್ಬೋದು, ಬೇಜಾನ್ ಸುಮಾರು ವೆರೈಟಿಯಲ್ಲಿ ಸೂಪ್ ಸಿಗುತ್ತೆ, ಸೂಪ್ ಕೂಡ ಟ್ರೈ ಮಾಡ್ಬೋದು. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಇದೇ ಥರ ಇನ್ನೊಂದು ಡಿಫ್ರೆಂಟ್ ಆಗಿರೋಂಥ ಕಂಟೆಂಟ್ ಸಿಗ್ತೀನಿ. ನಿಮಗೆ ಮುರುಡೇಶ್ವರ ಸುತ್ತಮುತ್ತ ಒಂದು ಒಳ್ಳೆ ಬೆಸ್ಟ್ ಕಂಟೆಂಟ್ ಇದ್ದರೆ ಸಜೆಸ್ಟ್ ಮಾಡಬೇಕು ಅಂತಂದರೆ ಸಜೆಸ್ಟ್ ಮಾಡಿ. ಮುಂದೆ ಸಿಗ್ತೀನಿ. ಬಾಯ್.